ಬಿಗ್ ಬಾಸ್ ಇಂದ ಬಂದ ಮೇಲೆ ತುಂಬಾ ಬೇಜಾರಲ್ಲಿದ್ದೀರಾ, ಏನಾಯ್ತು? ಬಿಗ್ ಬಾಸ್ ಅಲ್ಲಿ ನಾನು ತಪ್ಪಿ ನಾನ್ ವೆಜ್ ತಿನ್ಬಾರ್ದಿತ್ತು. ನಿಮಗೆ ಪಾಪ ಪ್ರಜ್ಞೆ ಕಾಡ್ತಿದ್ರೆ ನಾನು ದೇವಸ್ಥಾನ ಕರ್ಕೊಂಡು ಹೋಗ್ತೇನೆ, ಬನ್ನಿ. ರೀ, ನಾನು ಹೇಳಿದ ದೇವಸ್ಥಾನ ಇದೆ. ಇದಾ ಏನಾಯ್ತು? ರೆಸಾರ್ಟ್ ಕರ್ಕೊಂಬಂದು ದೇವಸ್ಥಾನ ಅಂತೀಯ? ವೆಜಿಟೇರಿಯನ್ಸ್ ಪಾಲಿಗೆ ಇದೇ ದೇವಸ್ಥಾನ ರೀ. ಅಂದ್ರೆ ಇಡೀ ಇಂಡಿಯಾದಲ್ಲೇ ಮಾತ್ರ ಇರೋ ಪ್ಯೂರ್ ವೆಜಿಟೇರಿಯನ್ ಅಡ್ವೆಂಚರ್ ರೆಸಾರ್ಟ್. ನಮ್ಮಂತ ವೆಜಿಟೇರಿಯನ್ಸ್ಗೆ ಅಂತಾನೆ ರೆಸಾರ್ಟ್ ಮಾಡಿರೋ ಆ ಪುಣ್ಯಾತ್ಮರು ಯಾರಪ್ಪ? ನಾವೇ ಸರ್. ಇದು ಎವರ್ಗ್ರೀನ್ ಕೌಂಟಿ ಅಡ್ವೆಂಚರ್ ರಿಟ್ರೀಟ್. ಬನ್ನಿ ಸರ್. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕೆ ಇದೇ ಬೆಸ್ಟ್ ರೆಸಾರ್ಟ್. ರೋಪ್ ಆಕ್ಟಿವಿಟಿ, ಸ್ವಿಮ್ಮಿಂಗ್ ಆಕ್ಟಿವಿಟಿ ಹಾಗೂ ನೈಟ್ ವಾಕ್ ಜೊತೆಗೆ ಅನೇಕ ಫನ್ ಆಕ್ಟಿವಿಟಿ. ಪ್ಯೂರ್ ವೆಜಿಟೇರಿಯನ್ ರೆಸಾರ್ಟ್ ಅಂದ್ರೆ ಕೋರ್ಟ್ ನಲ್ಲಿರುವ ಎವರ್ಗ್ರೀನ್ ಕೌಂಟಿ. ಹಲೋ, ನೆಕ್ಸ್ಟ್ ವೀಕ್ 5 ದಿನ ಇಲ್ಲಿಗೆ ಬಂದ್ಬಿಡು. ಫ್ಯಾಮಿಲಿ ಗೀಮಿಲಿ ಏನು ಬೇಡ, ನಾವಿಬ್ರೇ ಸಾಕು. ಯಾರ ಜೊತೆ ಮಾತಾಡ್ತಿದ್ದೀರಾ? ಯಾರನ್ನ ಕರ್ಕೊಂಡ್ ಬರ್ಬೇಕಂತಿದ್ದೀರಾ? ಇನ್ಯಾರನು? ನಮ್ಮ ದೋಸ್ತ ಮತ್ತು ನಾನು ಇಬ್ರು ಜೊತೆಗಿರೋಣ ಅಂತ. ದೋಸ್ತ, ಬಿಗ್ ಬಾಸ್ ಮನೆಯಿಂದ ಬಂದಾಗಿಂದ ಅವರದೇ ಜಪ ಆಗಿದೆ ನಿಮ್ಗೆ. ನಿಮ್ಗೆ ಯಾಕೆ ಹೆಂಡತಿ ಮಕ್ಳು? ಹೋಗಿ ಅವ್ರ ಜೊತೆ ಸಂಸಾರ ಮಾಡಿ. ದೋಸ್ತ ಸತ್ತ.